ನನ್ನ ಹೆಸರು ನಾಗಭೂಷಣ್ ಅಂತೇಳಿ ಮೈಸೂರು ನಗರ ಗೋಪಾಲಕ ಸಂಘದ ಅಧ್ಯಕ್ಷನಾಗಿ ಮತ್ತು ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರು ನಗರ ಗೋಪಾಲಕ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕ ಹಾಲುಕರೆಯ ಸ್ಪರ್ಧೆಯನ್ನು ಮೈಸೂರಿನ ಜೀವಣ್ಣ ರಾಯನಕಟ್ಟೆ JK ಗ್ರೌಂಡ್ನಲ್ಲಿ ಏರ್ಪಡಿಸಿದ್ದೇವೆ. ದಿನಾಂಕ 23ರಿಂದ 25ರವರೆಗೆ ಈ ಕಾರ್ಯಕ್ರಮ ಇದೆ. 23ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮೈಸೂರಿನ ಅರಮನೆ ಮುಂಭಾಗ ಅದರಿಂದ ಕೃಷ್ಣ ಪರಮಾತ್ಮನ ಮೆರವಣಿಗೆಯನ್ನು ಅಲ್ಲಿಂದ ಉದ್ಘಾಟನೆ ಮಾಡಿಸ್ತಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅವರ ಸುಪುತ್ರರಾದಂಥ ಶ್ರೀಯುತ ಯತೀಂದ್ರ ಸಿದ್ದರಾಮಯ್ಯನವರು ಬರ್ತಾರೆ. ಇನ್ನೂ ಅನೇಕ ರಾಜಕೀಯ ಮುಖಂಡರು ಬರ್ತಾರೆ. ಜೊತೆಗೆ ಅನೇಕ ಜನಪದ ತಂಡಗಳು ಮತ್ತು ಗೋವುಗಳು ಇವೆಲ್ಲವನ್ನು ಬೃಹತ್ ಮೆರವಣಿಗೆ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡೋದಂತೆ ಈ ವರ್ಷನೂ ಮಾಡ್ತಿದ್ದೀವಿ. ಅದರ ಜೊತೆಗೆ 24ನೇ ತಾರೀಕು ಬೆಳಗ್ಗೆ 6ವರೆಗೆ ಸಂಜೆ 5ವರೆಗೆ ಹಾಲು ಕರೆಯುವ ಸ್ಪರ್ಧೆ. ಶನಿವಾರ ನಡೆಯುವಂಥದ್ದು ಟ್ರಯಲ್ಲು, ಅವತ್ತು ಯಾವುದೇ ಲೆಕ್ಕಕ್ಕೆ ಬರಲ್ಲ. ಭಾನುವಾರ ಬೆಳಗ್ಗೆ 6ವರೆಗೆ ಸಂಜೆ 5ವರೆಗೆ ಹಾಲು ಕರೆದಂಥ ಹಸುಗಳ ಮಾಲೀಕರಿಗೆ, ಹೆಚ್ಚು ಹಾಲು ಕರೆದಂಥ ಹಸುವಿನ ಮಾಲೀಕರಿಗೆ ಬಹುಮಾನ ವಿತರಣೆ ಸಂಜೆ 6 ಗಂಟೆಗೆ ಇದೇ ಸ್ಟೇಜಲ್ಲಿ ಜೀವನಕಟ್ಟೆಯಲ್ಲೇ ವಿತರಣೆ ಮಾಡಲಿದ್ದಾರೆ. ಅದಕ್ಕೆ ಪಶುಸಂಗೋಪನಾ ಸಚಿವರು, ರೇಷ್ಮೆ ಸಚಿವರು, ಹಿರಿಯರಾದಂಥ ಶ್ರೀಯುತ ವೆಂಕಟೇಶ್ ಅವರು ಮತ್ತು ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಹದೇವಪ್ಪನವರು ಅವರು ಬರ್ತಿದ್ದಾರೆ ಮತ್ತು ಇನ್ನೂ ಅನೇಕ. ಆಮೇಲೆ ಜೊತೆಗೆ ನಮ್ಮ ಮೈಸೂರು ನಗರದಲ್ಲಿ ಗೋಪಾಲಕರ ಸ್ಪರ್ಧೆ ಮಾಡಲು ಈ ವರ್ಷದಿಂದ ನಾಯಕತ್ವವನ್ನು ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರವರು ಅವರ ನಾಯಕತ್ವದಲ್ಲಿ ಸ್ಪರ್ಧೆ ಮಾಡ್ತಿದ್ದೇವೆ. ಅವರು ಸಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಮತ್ತು ಇನ್ನೂ ಅನೇಕ ಏನು ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಅವರೆಲ್ಲ ಈ ಕಾರ್ಯಕ್ರಮ ಬಂದು ಅವ್ರು ಇಲ್ಲೇ ಆ ಸ್ಪಾನ್ಸರ್ ಅವ್ರೇನು ಕೊಡ್ತಾರೆ. ಮೊದಲನೇ ಬಹುಮಾನ 1,50,000, ಎರಡನೇ ಬಹುಮಾನ 1 ಲಕ್ಷ ರೂಪಾಯಿಗಳು, ಮೂರನೇ ಬಹುಮಾನ 75,000, ನಾಲ್ಕನೇ ಬಹುಮಾನ 50,000, ಐದನೇ ಬಹುಮಾನ 25,000 ಮತ್ತು ಟ್ರೋಫಿ ಜೊತೆಗೆ ಟ್ರೋಫಿಗಳನ್ನು ಸಹ ಈ ಕಾರ್ಯಕ್ರಮದಲ್ಲಿ ಗೆದ್ದಂಥ ಹಸುವಿನ ಮಾಲೀಕರಿಗೆ ವಿತರಣೆ ಮಾಡ್ತಿದ್ದೇವೆ. ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಗೋಪಾಲಕ ಸಂಘ ಇವರು ನಮ್ಮ ಜಯದೇವ್ ಅಂತೇಳಿ ಅವರು ಕಾರ್ಯದರ್ಶಿಯಾಗಿದ್ದಾರೆ. ಮತ್ತು ನಮ್ಮ ಉಪಾಧ್ಯಕ್ಷರಾಗಿ ಶೇಖರ್ ಅವರು, ಮೋಹನ್ ಅವರು, ಖಜಾಂಚ ಶಿವಣ್ಣ, ಮತ್ತು ಉಪಾಧ್ಯಕ್ಷರಾಗಿ ಶಂಕರ್ ಅವರು, ಮತ್ತು ಪುಟ್ಟಣ್ಣ ಅವರು, ಮತ್ತು ಅರವಿಂದ್, ರವಿ ಅವರು ಮತ್ತು ಮಂಜು ಅವರು, ಇವರೆಲ್ಲರೂ ಸಹ ನಮ್ಮ ಗೋಪಾಲಕ ಸಂಘದ ಸದಸ್ಯರಾಗಿದ್ದಾರೆ. ಎಲ್ಲರ ಸಹಾಯದಿಂದ ಈ ಕಾರ್ಯಕ್ರಮ ನಾವು ಮಾಡ್ಕೊಂಡ್ಬರ್ತೀವಿ. ಸ್ಪರ್ಧಿಗಳು ಇಲ್ಲಿ ಇವತ್ತು ಗಂಟೆ ಒಂದು 6 ಆಗಿದ್ದಾವೆ. ನಮಗೆ ಒಂದು 25 ಹಸು ಬರ್ತವೆ ಅಂತೇಳಿ ನಮಗೆ ಮನವರಿಕೆ ಇದೆ. ನಾಳೆ ರಾತ್ರಿ ಗಂಟೆ ಟೈಮ್ ಇದೆ ಎಂಟ್ರಿ ಕೊಡೋಕ್ಕೆ, ಹಸು ಬರೋಕ್ಕೆ. ರಾತ್ರಿ 12 ಗಂಟೆಗೆ ಬಂದಮೇಲೆ ನಾವು ಯಾವುದೇ ಕಾರಣಕ್ಕೂ 5 ನಿಮಿಷ ಆದರೂ ಹಸು ತೊಗೊಳ್ಳಲ್ಲ ಒಳಕ್ಕೆ. 12 ಗಂಟೆ ಅವ್ರು ಟೈಮ್ ಕೊಡಿ, ಅಷ್ಟೊಳಗೆ ಬಂದು ಎಂಟ್ರಿ ಎಲ್ಲ ಕೊಡ್ತಾರೆ. ನಮ್ಗೆ ಅಂದಾಜು ಒಂದು 20ರಿಂದ 25 ಹಸು ಬರ್ತಾರೆ. ಸಿದ್ಧತೆ ಇವಾಗ ನೀವು ಬಂದಿದ್ದೀರಾ, ಎಲ್ಲ ಸಿದ್ಧತೆ ರೆಡಿ ಇದೆ. ನಾಳೆ ಬಂದು ಮೆರವಣಿಗೆ ಮಾಡಿ ಬಂದರೆ ಶನಿವಾರ ಹಾಲು ಕರೆಯೋದು ಒಂದೇ ಬಾಕಿ ಇರ್ತದೆ. ಪಾಲನೆ ಪೋಷಣೆ ಅವ್ರದ್ದೇ. ಹಸು ಮಾಲೀಕರಿಗೆ ಹಸು ಇಳ್ಕೊಳ್ಳೋಕ್ಕೆ ಜಾಗ ಕೊಡ್ತೀವಿ. ಅವ್ರು ನಾಳೆ 12 ಗಂಟೆಗೆ ಹಸು ಇಲ್ಲಿ ತಂದುಬಿಟ್ರೆ ನಮ್ಮ ಸ್ಪರ್ಧೆ ಮುಗಿದ ಮೇಲೆ ಆಚೆಗೆ ತೊಗೊಂಡೋಗ್ಬೇಕು. ಅಲ್ಲಿ ಗಂಟೆ ಆಚೆ ತೊಗೊಂಡೋಗಿಲ್ಲ. ಅಲ್ಲಿ ಗಂಟೆ ಇಲ್ಲಿ ವೈದ್ಯರು ಇರ್ತಾರೆ. ವೈದ್ಯರು ಮತ್ತು ನಮ್ಮ ಗೋಪಾಲಕರು, ಹಿರಿಯ ಗೋಪಾಲಕರು ಇರ್ತಾರೆ, ಅವ್ರಿಗೆ ಅನುಭವ ಇರ್ತದೆ, ಅವರೆಲ್ಲ ಇರ್ತದೆ. ಯಾರೇ ಹೊರಗಡೆ ಬಂದವರು ಅವ್ರಿಗೆ ಊಟ ತಿಂಡಿ ಎಲ್ಲ ಇಲ್ಲಿ ವ್ಯವಸ್ಥೆ ಇದೆ. ಅವ್ರಿಗೆ ಯಾವುದೇ ಇಲ್ಲಿ ಗಂಟೆ ನಮಗೆ 20ನೇ ವರ್ಷ ಕಾಲಿಟ್ಟಿದ್ದೀವಿ. ಇಲ್ಲಿ ಗಂಟೆ ಯಾವುದೇ ನಾವು ಒಂದು ಕಪ್ಪು ಚುಕ್ಕೆ ತೊಗೊಂಡಿಲ್ಲ. ಕಾರ್ಯಕ್ರಮ ಎಲ್ಲ ವರ್ಷದಿಂದ ಈ ವರ್ಷ ಹೆಚ್ಚಾಗಿ ಶಿಸ್ತು ಎಲ್ಲ ಪಾಲನೆ ಮಾಡ್ತಿದ್ದೀವಿ. ಏನು ಈ ಸ್ಪರ್ಧೆಗೆ ಭಾಗವಹಿಸಿ ಅವ್ರಿಗೆ ಉತ್ತೇಜನ ಬರಲೇ ನಾವು ಮಾಡ್ತಿರೋದು. ಗೋಪಾಲಕರಿಗೆ, ರೈತರಿಗೆ ಅನುಕೂಲ ಆಗಲಿ. ಇವತ್ತು ಹಸು ಸಾಕೋರೆ ಕಮ್ಮಿ ಆಗ್ತಿದ್ದಾರೆ, ನಶಿಸೋಗ್ತಾ ಇದೆ ಗೋವುಗಳ ಸಂಖ್ಯೆ. ಅದನ್ನ ಯುವಕರು ಇವತ್ತು ಅನ್ಎಂಪ್ಲಾಯ್ಡ್ ಯುವಕರು ಸಾಕಷ್ಟಿದ್ದಾರೆ. ಈಗ ಅವ್ರ ಕೆಲ್ಸಕ್ಕೆ ಸರಿ ಅಂತ ಇದನ್ನ ಸೇವೆ ಮಾಡಿ ಅವ್ರಿಗೆ ದುಡಿಯೋಕೆ ಸಂಬಳಗಿಂತ ಜಾಸ್ತಿ ಸಿಗುತ್ತೆ. ಆ ಕೆಲ್ಸಕ್ಕೆ ಬನ್ನಿ ಅಂತ ಯುವಕರು ನಾವು ಕರಿತಿದ್ದೀವಿ. ಅವ್ರಿಗೆ ಉತ್ತೇಜನ ಕೊಡಲು ಈ ಕಾರ್ಯಕ್ರಮ ಮಾಡ್ತಿರೋದು. ಮೈಸೂರು ಸಂಘದಿಂದ ಮಾಡ್ತಿರೋದ್ರಿಂದಾಗಿ ಮೇಜರ್ ಆಗಿ ನಾವು ಯುವಕರಿಗೆ ಏನಂತ ಹೇಳ್ತಾ ಇದೀವಿ ಅಂದ್ರೆ, ಮೊದಲು ಸ್ಟಾರ್ಟ್ ಮಾಡಿದಾಗ ಎಷ್ಟು ಸುಮಾರು ಒಂದು 20 ಲೀಟರ್ ಬಂದೆ ಮೊದಲನೇ ಬಹುಮಾನ ಬರ್ತಿತ್ತ. 20-25 ಲೀಟರ್ ಮೊದಲನೇ ಬಹುಮಾನ ಬರ್ತಾ ಇತ್ತು. ಈಗಿಂದ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, 50 ಲೀಟರ್ ಬರುವಂತ ಹಸುಗಳು ಎದುರ್ಕೊಂತಾರೆ ಮೊದಲನೇ ಬಹುಮಾನ ಬರುತ್ತೋ ಬರಲ್ವೋ ಅಂತ ಅಷ್ಟು ಇಂಪ್ರೂವ್ ಆಗಿದೆ. ಅದು ಜನಗಳಿಗೆ ಗೊತ್ತಾಗ್ಲಿ ಹೈನುಗಾರಿಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಹೈನುಗಾರಿಕೆಯಿಂದ ಏನೇನ್ ಆಗುತ್ತೆ
ಅದಲ್ದಲೆ ಹೈನುಗಾರಿಕೆ ಅನ್ನೋದೊಂದು ಸಣ್ಣದಲ್ಲ, ತುಂಬಾ ದೊಡ್ಡ ಇದು. ಆ ಹಾಲಲ್ಲಿ ಸಾವಿರಾರು ರೀತಿ ನಾವು ಪ್ರಾಡಕ್ಟ್ಸ್ ಗಳು ಮಾಡ್ಬೋದು, ಏನೇನೋ ಮಾಡ್ಬೋದು, ಅದೆಲ್ಲ ಕಲಿಯೋ ಅಂತದ್ದು ರೈತರಿಗೆ ಉತ್ತೇಜನ ಆಗ್ಬೇಕು ಇದರಿಂದಾಗಿ. ಅದಕ್ಕೋಸ್ಕರ ಎಲ್ಲಾ ರೈತರುಗಳಿಗೂ ಏನಂತ ಕೇಳ್ತೀವಿ, ನೀವು ಹಸುಗಳು ಸೇರಿಸ್ದವ್ರುವೆ ನೀವು ಇಳ್ದವ್ರು ಬಂದು ಸ್ಪರ್ಧೆ ನೋಡಿ, ಬಂದ್ ಜಾಗ ನೋಡಿ, ಹಸುಗಳು ಹೆಂಗಿರುತ್ತೆ, ಯಾವ ತರ ಪೋಷಿಸ್ತಾರೆ ಅನ್ನೋದನ್ನೆಲ್ಲ ಬಂದು ನೋಡಿ. ಆದಷ್ಟು ಜನ ಬಂದು ಸೇರಿ ರೈತರುಗಳೆಲ್ಲ ಬನ್ನಿ ಅಂತ ಕೇಳ್ಕೊಂತೀವಿ. ಹೈನುಗಾರಿಕೆ ಮಾಡೋರು ಮುಂದಕ್ಕೆ ಮಾಡ್ಬೇಕು ಅಂತಿರೋರೆಲ್ಲ ದಯವಿಟ್ಟು ಮೈಸೂರು ಶೋಗೆ ಬಂದು, ಮೈಸೂರು ಶೋ ಹೆಂಗಿದೆ, ಯಾಕೆ ಮಾಡ್ತಾ ಇದಾರೆ ಅನ್ನೋದನ್ನ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಂತೀವಿ.